ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಭಾರಿ ಸದ್ದು ಮಾಡ್ತಾ ಇದೆ. ಯತ್ನಾಳ್ ನೇತೃತ್ವದ ರೆಬಲ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿರುವಂತ ಹೊತ್ನಲ್ಲೇ ಈಗ ವಿಜಯೇಂದ್ರ ಶಂಕದಿಂದಲೇ ತೀರ್ಥ ಅನ್ನುವಂತ ಪಾಲಿಸಿಗೆ ಮುಂದಾಗ್ಬಿಟ್ರ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬೀಳಲಿದೆಯಾ ಬ್ರೇಕ್? ಯತ್ನಾಳ್ ಟೀಮ್ ಬಿಜೆಪಿ ಹೈಕಮಾಂಡ್ ನಿಂದಲೇ ಲಗಾಮು ಹಾಕುವಂತಹ ಸ್ಥಿತಿ ಬರ್ತಾ ಇದೆಯಾ? ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಫುಲ್ ಸ್ಟಾಪ್ ಫಿಕ್ಸ್. ವಕ್ಫ್ ಸಂಬಂಧ ಪ್ರತ್ಯೇಕ ಹೋರಾಟವನ್ನ ಕೈಗೊಂಡಿರುವಂತಹ ಯತ್ನಾಳ್ ಟೀಮ್ ಇತ ಹೈಕಮಾಂಡ್ ನಿಂದಲೇ ಯತ್ನಾಳ್ ಮೂಗಿಗೆ ಮೂಗುದಾರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದ ವಿಜಯೇಂದ್ರ ಬೆಳಗಾವಿಯಿಂದ ದೆಹಲಿಗೆ ತೆರಳಿದಂತಹ BY ವಿಜಯೇಂದ್ರ ನೋಡಿ, ನವೆಂಬರ್ 25ರಿಂದ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರುವಂತಹ ರೆಬಲ್ಸ್. ಯತ್ನಾಳ್ ಟೀಮ್ ಪ್ರತ್ಯೇಕ ಪ್ರವಾಸವನ್ನ ಕೈಗೊಂಡ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ. ಹೀಗಾಗಿನೇ ಕಾಂಗ್ರೆಸ್ಗೆ ಬಣಗಳ ಬಡಿದಾಟವೇ ಆಹಾರ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರತ್ಯೇಕ ಹೋರಾಟಕ್ಕೆ ಅನುಮತಿಯನ್ನ ನೀಡದಂತೆ ಮನವಿ ಮಾಡಲಾಗಿದೆ. ಹೀಗಾಗಿ ಶಂಕದಿಂದಲೇ ತೀರ್ಥ ಪಾಲಿಸಿಯನ್ನ ಅನುಸರಿಸಿದ ವಿಜಯೇಂದ್ರ ರಾಜ್ಯದಲ್ಲಿ ವಕ್ಫ್ ಸಂಬಂಧ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿರುವಂತಹ ಯತ್ನಾಳ್ ಟೀಮ್ಗೆ ಬ್ರೇಕ್ ಹಾಕಲು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ BY ವಿಜಯೇಂದ್ರ ಅವರು. ಈ ಮೂಲಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಏನು ಬಣಗಳ ಬಡಿದಾಟ ಭಾರೀ ಸದ್ದು ಮಾಡ್ತಾ ಇತ್ತು, ಒಂದು ಕಡೆಯಲ್ಲಿ ಪ್ರತ್ಯೇಕ ಮಾತುಗಾರಿಕೆಗಳಾಗ್ತಾ ಇತ್ತು, ಮೀಟಿಂಗ್ಗಳು ನಡೀತಾ ಇತ್ತು, ಇವೆಲ್ಲದಕ್ಕೂ ಕೂಡ ಈಗ ಲಗಾಮು ಹಾಕ್ತಾರ. ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಫುಲ್ ಸ್ಟಾಪ್ ಅನ್ನ ನೀಡ್ತಾರ. ಯಾಕಂದ್ರೆ ವಕ್ಫ್ ಸಂಬಂಧ ಪ್ರತ್ಯೇಕ ಹೋರಾಟಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಾ ಇತ್ತು ಯತ್ನಾಳ್ ಟೀಮ್. ಹೀಗಾಗಿನೇ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದ ವಿಜಯೇಂದ್ರ ಬೆಳಗಾವಿಯಿಂದ ದೆಹಲಿಗೆ ತೆರಳಿದ್ದಾರೆ. BY ವಿಜಯೇಂದ್ರ ನವೆಂಬರ್ 25ರಿಂದ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರುವಂತಹ ರೆಬಲ್ಸ್. ಇದೇ ಹೊತ್ನಲ್ಲಿ ಯತ್ನಾಳ್ ಟೀಮ್ ಎಲ್ಲಾದ್ರೂ ಕೂಡ ಪ್ರವಾಸವನ್ನ ಕೈಗೊಂಡ್ರೆ, ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡಿದ್ರೆ ರಾಜ್ಯ ಬಿಜೆಪಿಗೆ ದೊಡ್ಡ ಮುಜುಗರ ಆಗತ್ತೆ. ಇದನ್ನೇ ಕಾಂಗ್ರೆಸ್ನವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದನ್ನ, ಈ ಪ್ರಸಂಗವನ್ನ ತಪ್ಪಿಸಬೇಕು ಅಂತಾನೆ ಇವೆಲ್ಲದಕ್ಕೂ ಕೂಡ ಮೂಗುದಾರವನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ BY ವಿಜಯೇಂದ್ರ ಅವರು. ಬಿಜೆಪಿಯ ರೆಬಲ್ಸ್ ಟೀಮ್ ಇಂದ ಎಲ್ಲಾದ್ರೂ ಪ್ರತ್ಯೇಕವಾದಂತಹ ಹೋರಾಟ ಆದ್ರೆ ರಾಜ್ಯ ಬಿಜೆಪಿಗೆ ಭಾರಿ ಮುಜುಗರ ಆಗತ್ತೆ. ಇದೇ ವಿಚಾರವನ್ನ ಬಿಸಿ ಬಣಗಳ ಬಡಿದಾಟವನ್ನೇ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಶಂಕದಿಂದಲೇ ತೀರ್ಥವನ್ನ ನೀಡುವಂತ, ಅಂದ್ರೆ ಹೈಕಮಾಂಡ್ ನಾಯಕರ ಮೂಲಕವಾಗಿ ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ.